ಫಸ್ಟ್ ಈ ಸ್ಟೋರಿ ಟೆಲ್ಲಿಂಗ್ ವಿಡಿಯೋನ ನೋಡಿ. ನಮ್ಮ ವಿಶಿಷ್ಟತೆಯನ್ನ ಬೆಳೆಸ್ಕೊಂಡ ಮೇಲೆ ಅದನ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅದಕ್ಕೆ ನಮಗೆ ಬೇಕಾಗಿರೋದು ದ ಪವರ್ ಆಫ್ ಸೈಲೆನ್ಸ್. ಇದನ್ನ ಗೂಗಲ್ ಅವರ ನೋಟ್ಬುಕ್ ಇಂದ ತಯಾರು ಮಾಡಿರೋದು. ಅದೇ ನಾರ್ಮಲ್ ಸ್ಲೈಡ್ ಶೋ ಬೋರಿಂಗ್ ವಿಡಿಯೋ. ಬಟ್ ಈ ವಿಡಿಯೋನ ನೋಡಿ. ನೀವು ದಿನಕ್ಕೆ 12 ಗಂಟೆಗಳ ಕಾಲ ಕೆಲಸ ಮಾಡುತ್ತಿರಬಹುದು, ಆದರೆ ನಿಮ್ಮ ಮೆದುಳು ನಿಮ್ಮ ಯಶಸ್ಸನ್ನು ತಡೆಯಲು ಜೈವಿಕವಾಗಿ ಸಿದ್ಧಗೊಂಡಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಕಠಿಣ ಪರಿಶ್ರಮವೇ ಯಶಸ್ಸಿನ ಏಕೈಕ ದಾರಿ ಎಂದು ನಮಗೆ ಹೇಳಿಕೊಡಲಾಗಿದೆ. ಆದರೆ ಆ ಅತಿಯಾದ ಶ್ರಮವೇ ನಿಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸಲು ಮತ್ತು ನಿಮ್ಮ ಸೃಜನಶೀಲತೆಯನ್ನು ಕುಂದಿಸಲು ಕಾರಣವಾಗುತ್ತಿದ್ದರೆ ಏನು ಮಾಡುವುದು? ಎಸ್, ಇಂದು ನಾವು ಬಿಲ್ಡ್ ಮಾಡಕ್ ಕೊಟ್ಟಿರೋದು ಇದೇ ವಿಡಿಯೋನೇ. ಕಂಪ್ಲೀಟ್ಲಿ ಯೂಟ್ಯೂಬ್ ಆಟೋಮೇಷನ್ಗೆ ಅಂಡ್ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು ಹೈ ಮೋಷನ್, ಹೈ ರೆಸಲ್ಯೂಷನ್, ವಾಯ್ಸ್ ಮ್ಯಾಚಿಂಗ್ ವಿಜುವಲ್ಸ್ ಅಂಡ್ ಇದು ಫ್ರೀ. ನಾರ್ಮಲಿ ಇಂಥ ಒಂದು ವಿಡಿಯೋ ಮಾಡೋದಕ್ಕೆ ನಮ್ಗೆಲ್ಲ 2-3 ಡೇಸ್ ಹಿಡಿಯುತ್ತೆ. ಬಟ್ ನಾವಿವತ್ತು ಜಸ್ಟ್ 20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು, ಆ ಒಂದು ಎಕ್ಸಾಕ್ಟ್ ಪ್ರೋಸೆಸ್ ನ ತೋರಿಸ್ತೀನಿ. ನೀವೇನಾದ್ರೂ ಫೇಸ್ಲೆಸ್ ಚಾನಲ್ ಇಡಬೇಕು ಅಂತಿದ್ರೆ, ನೀವು ಮೆನ್ ಆಗಿರಿ ವಿಮೆನ್ ಆಗಿರಿ, ಈ ಒಂದು ವಿಡಿಯೋ ನಿಮ್ಗೇನೆ. ನೋಡಿ, ಜಸ್ಟ್ ಪ್ರಾಕ್ಟಿಕಲ್ ಕ್ಲಿಕ್ಸ್. ಕೊನೆವರೆಗೂ ನನ್ನ ಜೊತೆಲೇ ಇರಿ. ಯಾರಿಗ್ ಗೊತ್ತು, ಇದರಿಂದ ನಿಮ್ ಕೆರಿಯರ್ ಚೇಂಜ್ ಆಗ್ಬೋದು. ಅಂಡ್ ಕೊನೆಯಲ್ಲಿ ಒಂದು ಸಿಂಕ್ ಟ್ರಿಕ್ ಇದೆ, ಅದು ನಿಮ್ಮ ಒಂದು ವಿಡಿಯೋನ ಪ್ರೊಫೆಷನಲ್ ಲೆವೆಲ್ಗೆ ತಗೊಂಡೋಗುತ್ತೆ. ಮತ್ತೆ ತಡ, ವಿಡಿಯೋನ ಶುರು ಮಾಡೋಣವಾ? ಲೆಟ್ಸ್ ಗೆಟ್ ಇನ್ ಟು ದ ವರ್ಕ್. ಹಾಯ್ ಟೆಕ್ ಸೋಲ್ಜರ್ಸ್, ಈ ಟೆಕ್ನೋಮಯ ಕನ್ನಡ ಚಾನಲ್ಗೆ ಮರಳಿ ನಿಮ್ಗೆಲ್ಲ ಸ್ವಾಗತ. ಸೊ ಇದರಲ್ಲಿ ಫಸ್ಟ್ ಟೂಲ್ ಬಂದು ನೋಟ್ಬುಕ್ LM. ಈ ಆಪರೇಷನ್ ಅಲ್ಲಿ ಇದೇ ಮೇನ್ ಬ್ರೈನ್. ಸೊ ಜಸ್ಟ್ ಗೂಗಲ್ ಅಲ್ಲಿ ನೋಟ್ಬುಕ್ LM ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಅಪ್ಲೋಡ್ ಫೈಲ್ಸ್, ಯೂಟ್ಯೂಬ್, ಡ್ರೈವ್, ಟೆಕ್ಸ್ಟ್ ಎಲ್ಲ ಸಿಗುತ್ತೆ. ಸೊ ಇವಾಗ ನಾನು ಗೂಗಲಲ್ಲಿ ಹೋಗ್ಬಿಟ್ಟು ಹೈ ಪೇಯಿಂಗ್ ರಿಟೆನ್ಷನ್ ಫೇಸ್ಲೆಸ್ ಚಾನಲ್ ಐಡಿಯಾಸ್ 2026 ಐಡಿಯಾಸ್ ಯಾವುದಂತ ಕೇಳಿದೆ. ಸ್ವಲ್ಪ ಕೊಟ್ಟಿದೆ, ಫೈನಾನ್ಸ್, ಟೆಕ್ನಾಲಜಿ ಅಂಡ್ ಸಮ್ ಮೋಟಿವೇಶನ್, ಈ ಥರ ಎಲ್ಲನೂ. ಸೊ ನಿಮಗೆ ಅದರಲ್ಲಿ ಯಾವ ಸೂಟ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೀಶ್ ಅನ್ನೋದು ನಿಮಗೆ ಇಷ್ಟ ಆಗಬೇಕು. ಸೊ ಆ ಥರ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಇಲ್ಲಿ ಸಕ್ಸಸ್ ಅಂಡ್ ಮೋಟಿವೇಶನಲ್ ಮೈಂಡ್ಸೆಟ್ ವಿಡಿಯೋಸ್ನ ಸರ್ಚ್ ಮಾಡಿದೆ. ಸೊ ಇದ್ರಲ್ಲಿ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ, ಯಾವಾಗ್ಲೋ 2 ವರ್ಷದ 3 ವರ್ಷದ ವಿಡಿಯೋಸ್ ತಗೊಂಡ್ರೆ ಇಲ್ಲಿ ವರ್ಕ್ ಆಗಲ್ಲ. ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿ ತುಂಬಾ ವ್ಯೂಸ್ ಯಾವ್ದು ಬರ್ತಿದೆ ಅದನ್ನ ನಾವು ಚೂಸ್ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಫಿಲ್ಟರ್ ಅಂತ ಇದೆ ಅಲ್ವಾ, ಆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ 1 ಮಂತ್ ಅಂಡ್ ಮೋಸ್ಟ್ ಪಾಪ್ಯುಲಾರಿಟಿ ಯಾವ್ದಿದೆಯೋ ಆ ವಿಡಿಯೋಸ್ನ, ಆ ಚಾನಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 3 ಚಾನಲ್ನ ಚೂಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರ್ಸೋದಕ್ಕೆ. ಓಕೆ, ಇಲ್ಲಿ ನೋಡ್ಬೋದು ನೀವು. ಸೊ ಇವಾಗ ಏನ್ ಮಾಡ್ತೀನಿ, ಜಾಸ್ತಿ ವ್ಯೂಸ್ ಯಾವ್ದು ಬಂದಿದೆ ಆ ಒಂದು ಲಿಂಕ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಯೂಟ್ಯೂಬ್ ಅಂತ ಇದೆ ಅಲ್ವಾ, ಅಲ್ಲಿ ಪೇಸ್ಟ್ ಮಾಡಿದೆ. ಸೊ ಯಾವ್ದ್ಯಾವ್ದು ತುಂಬಾ ವ್ಯೂಸ್ ಬಂದಿರುತ್ತೋ ಆ ಲಿಂಕ್ಸ್ನೆಲ್ಲನೂ ಕಾಪಿ ಮಾಡಿಕೊಂಡು ನಾನು ಈ ಒಂದು URL ನ ಇಲ್ಲಿ ಪೇಸ್ಟ್ ಮಾಡಿದೆ. ಸೊ ಅದೇ ತರ ಎಲ್ಲನೂ ಒಂದು 10-20 ವಿಡಿಯೋಸ್ ತುಂಬಾ ವ್ಯೂಸ್ ಬಂದಿರುತ್ತಲ್ಲ, ಅದನ್ನೆಲ್ಲನೂ ಲಿಂಕ್ನ ಕಾಪಿ ಮಾಡಿಕೊಂಡು ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡಿ. ಯಾಕೆ ಅಂದರೆ ನಾವು ಅವರ ಸ್ಟ್ರಾಟಜಿ ಆ್ಯಂಡ್ ಅವರ ಹುಕ್, ಸ್ಟೋರಿ ಟೆಲ್ಲಿಂಗ್ ಎಲ್ಲನೂ ಕಾಪಿ ಮಾಡ್ತಾ ಇಲ್ಲ, ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಓಕೆ, ಅದಕ್ಕೆ ನಾನು ಒಂದು 3 ಪ್ರಾಂಪ್ಟ್ನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಮಾಸ್ಟರ್ ಪ್ರಾಂಪ್ಟ್ ಏನಿದೆ ಅದನ್ನೆಲ್ಲನೂ ಹಂಗೆ ಕಾಪಿ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇದನ್ನು ಕಾಪಿ ಮಾಡಿಕೊಂಡು ನೋಟ್ಬುಕ್ LMಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿದೆ ಅಷ್ಟೇ. ಏನು ಚೇಂಜ್ ಮಾಡಬೇಡಿ, ಜಸ್ಟ್ ಪೇಸ್ಟ್ ಆ್ಯಂಡ್ ಸೆಂಡ್. ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಈ ಒಂದು ವಿಡಿಯೋಸಲ್ಲಿ ಏನಿದೆ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ, ಆ ಒಂದು ವಿಡಿಯೋಸಲ್ಲಿ ಹುಕ್ ಸ್ಟ್ರಾಟಜಿ ಅಂಡ್ ದೆನ್ ಕಾನ್ಸೆಪ್ಟ್ ಹುಕ್, ರಿಟೆನ್ಷನ್, ಕೀ ಇನ್ಫಾರ್ಮೇಷನ್ ಅಂಡ್ ಫ್ಯಾಕ್ಚುಯಲ್ ಸಿಸ್ಟಮ್, ಸೊ ಗ್ಯಾಪ್ ಅನಾಲಿಸಿಸ್ ಅಂಡ್ ಇದನ್ನೆಲ್ಲ ಇಟ್ಕೊಂಡು ಒಂದು ಹೊಸ ವಿಡಿಯೋಗೆ ಬ್ಲೂ ಪ್ರಿಂಟ್ ಕೊಡುತ್ತೆ. ಓಕೆ, ಸೊ ಇವಾಗ ನಮ್ಮ ವಿಡಿಯೋಗೆ ಏನೇನು ಬೇಕು ಎಲ್ಲ ಸಿಕ್ತು. ಸೊ ಇದನ್ನ ಸೇವ್ ಟು ನೋಟ್ ಕೊಟ್ಕೊಳ್ಳಿ. ಇಲ್ಲಿ ರೈಟ್ ಸೈಡಲ್ಲಿ ನೋಡಿ, ಇದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ವರ್ಟ್ ಟು ಸೋರ್ಸ್. ಸೊ ಈಗ ಇದು ಸೋರ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಅವಾಗ ಇನ್ನೂ ಜಾಸ್ತಿ ಪವರ್ಫುಲ್ ಆಗಿ ಎಫೆಕ್ಟಿವ್ ಆಗಿರುತ್ತೆ. ಅಂಡ್ ದೆನ್ ವಾಯ್ಸ್ ಓವರ್ನ ಜನರೇಟ್ ಮಾಡೋದಕ್ಕೆ ಮಾಸ್ಟರ್ ಪ್ರಾಂಪ್ಟ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇದರಲ್ಲಿ ಒಂದು ಸ್ವಲ್ಪ ನೀವು ಎಡಿಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ವಿಡಿಯೋ ಲೆಂತ್ ಇಷ್ಟಿರಬೇಕು. ಓಕೆ, 8 to 10 ಮಿನಿಟ್ಸ್. ನೀವು ಬೇಕಾದ್ರೆ ಅದನ್ನ ಎಡಿಟ್ ಮಾಡ್ಕೋಬೋದು. ವಿಡಿಯೋ ಸ್ಟೈಲ್ ಯಾವ ಥರ ಇರಬೇಕು ಅದೆಲ್ಲನೂ ಪ್ರಾಂಪ್ಟ್ ಆಗಿ. ಸೊ ಬ್ರಾಕೆಟಲ್ಲಿ ಇದೆ, ಆ ಬ್ರಾಕೆಟೆಲ್ಲ ರಿಮೂವ್ ಮಾಡಿಬಿಟ್ಟು ಇದನ್ನು ಕಾಪಿ ಮಾಡಿಕೊಂಡು ನೋಟ್ಬುಕ್ LM ಅಲ್ಲಿ ಪೇಸ್ಟ್ ಮಾಡಿ. ಇದು ಸಲ ಒಂದ್ಸತಿ ಓದಿ, ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಕೊಟ್ಬಿಟ್ಟು ಸೆಂಡ್ ಓದ್ತಿ. ಮೇನ್ ಬೇಕಾಗಿರೋದೇನು, ವಾಯ್ಸ್ ಓವರ್. ಸೊ ಆ ವಾಯ್ಸ್ ಓವರ್ ಪೂರ್ತಿ ಬಂತು. ಇದನ್ನು ಕಾಪಿ ಮಾಡಿಕೊಂಡು ನೋಟ್ಬುಕ್ಕಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಗೂಗಲ್ ನೋಟಲ್ಲಿ ನಾನು ಸೇವ್ ಮಾಡಿಕೊಂಡೆ. ಬಟ್ ನಮಗೆ ಕನ್ನಡದಲ್ಲಿ ಬೇಕು ಅಲ್ವಾ, ಸೊ ಜಸ್ಟ್ ಗಿವ್ ಇನ್ ಕನ್ನಡ ಅಂತ ನಾನು ಕೊಟ್ಟೆ. ಸೊ ಅದು ಪೂರ್ತಿ ವಾಯ್ಸ್ ಓವರ್ನ ಕನ್ನಡದಲ್ಲಿ ಕೊಟ್ಬಿಡ್ತು. ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ, ಗೂಗಲ್ ನೋಟಲ್ಲಿ ಹೋಗಿ ಪೇಸ್ಟ್ ಮಾಡಿ.
ಸೊ ನೀವು ಇಂಗ್ಲಿಷ್ ಚಾನಲ್ ಇಟ್ಟಿದ್ರೆ ಇಂಗ್ಲಿಷಲ್ಲಿ, ಕನ್ನಡ ಚಾನಲ್ ಇದ್ರೆ ಕನ್ನಡದಲ್ಲಿ ನೀವು ಇಟ್ಕೋಬಹುದು. ಓಕೆ, ಇವಾಗ ಇದನ್ನ ನಾವು ವಾಯ್ಸ್ ಓವರ್ ಎಲ್ಲಿಂದ ಜನರೇಟ್ ಮಾಡೋದು? ಸೊ ಅದಕ್ಕೆ ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡಿ. ಸೊ ಇದು ಸದ್ಯಕ್ಕೆ ಫ್ರೀ ಇದೆ, ಯಾವಾಗ ಪೇಯ್ಡ್ ಆಗುತ್ತೋ ಗೊತ್ತಿಲ್ಲ. ಇದರಲ್ಲಿರೋ ಫ್ಯೂಚರ್ ಆಲ್ಮೋಸ್ಟ್ ಪೇಯ್ಡ್ ಆಗಿದೆ. ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಸೊ ವಾಯ್ಸ್ ಓವರ್ಗೆ ಫ್ರೀ ಇರೋದು ಗೂಗಲ್ AI ಸ್ಟುಡಿಯೋ. ಸೊ ಇಲ್ಲಿ ಪ್ಲೇ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇದೆಲ್ಲ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಸ್ಪೀಚ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಜೆಮಿನೈ 3.1 ಫ್ಲಾಶ್ TTS ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಆಪ್ಷನ್ಸ್ ಕಾಣಿಸುತ್ತೆ. ಇದು ಟರ್ನ್ ಯುವರ್ ಟೆಸ್ಟ್ ಇಂಟು ನ್ಯಾಚುರಲ್ ಸೌಂಡಿಂಗ್ ಸ್ಪೀಚ್. ಇದರಲ್ಲಿ ಆಲ್ರೆಡಿ ಪ್ರೀಸೆಟ್ ಆಗಿರುತ್ತೆ. ಇವಾಗ ನಾವು ಸ್ಟೋರಿ ಟೆಲ್ಲಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಮಾಡೆಲ್ಸ್. ಸೊ ವಾಯ್ಸ್ ನಿಮ್ಗೆ ಯಾವ ತರ ವಾಯ್ಸ್ ಬೇಕು, ಗರ್ಲ್ ವಾಯ್ಸ್ ಬೇಕಾ, ಮೆನ್ ವಾಯ್ಸ್ ಬೇಕಾ, ವಿಮೆನ್ ವಾಯ್ಸ್ ಬೇಕಾ, ಯಾವ್ದು ಬೇಕು ನೀವು ಚೂಸ್ ಮಾಡ್ಕೋಬಹುದು. ಓಕೆ, ನಾನು ಇಲ್ಲಿ ಒಂದು ವಾಯ್ಸ್ ನ ಚೂಸ್ ಮಾಡ್ಕೊಂಡೆ. ಸೊ ಇಲ್ಲಿ ನಮಗೆ ಸೀನ್ ಅಂಡ್ ಸಿಂಪಲ್ ಕಾಂಟೆಕ್ಸ್ಟ್ ನಾವು ಕೊಡಬೇಕು. ಸೊ ಅದು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಡೈರೆಕ್ಟ್ ನೋಟ್ಬುಕ್ LM ಗೆ ಹೋಗಿ ಅಲ್ಲಿ ನಾನು ನೋಡಿ ಈ ತರ ಕೊಟ್ಟಿದ್ದೀನಿ, ಗಿವ್ ಸೀನ್ ಇನ್ಸ್ಟ್ರಕ್ಷನ್ ಅಂಡ್ ಸಿಂಪಲ್ ಕಾಂಟೆಕ್ಸ್ಟ್ ಸಿನ್ಸ್ ಐ ಆಮ್ ಜನರೇಟಿಂಗ್ ವಾಯ್ಸ್ ಓವರ್ ಇನ್ ಗೂಗಲ್ AI ಸ್ಟುಡಿಯೋ ಅಂತ ಕೊಟ್ಟಿದ ತಕ್ಷಣ ಅದು ಕೊಟ್ಬಿಡ್ತು. ಜಸ್ಟ್ ಅದನ್ನ ಕಾಪಿ ಮಾಡ್ಕೊಂಡು ಗೂಗಲ್ AI ಸ್ಟುಡಿಯೋದಲ್ಲಿ ಬಂದು ಸೀನ್ ಜಾಗದಲ್ಲಿ ಅದನ್ನ ಪೇಸ್ಟ್ ಮಾಡಿ ಅಂಡ್ ಸಿಂಪಲ್ ಕಾಂಟೆಕ್ಸ್ಟ್ ಇಲ್ಲಿ ಯಾವ ತರ ಸೀನ್ ಇದು ಅಂತ. ಸೊ ನಾನು ಇವಾಗ ಕಾಮ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಸಿಂಪಲ್ ಕಾಂಟೆಕ್ಸ್ಟ್ ಅಲ್ಲಿ ನಾನು ಪೇಸ್ಟ್ ಮಾಡಿದೆ. ಸೊ ಈಗ ಈ ಒಂದು ಸ್ಪೀಕರ್ ಜಾಗದಲ್ಲಿ ಎಲ್ಲ ವಾಯ್ಸ್ ಓವರ್ನು ಒಂದೇ ಸಲ ಕೊಡಬೇಡಿ. 2 ಪ್ಯಾರಾನೆ ಅಂದ್ರೆ 2 ನಿಮಿಷಕ್ಕೆ ಇಲ್ಲ 1.5 ಮಿನಿಟ್ಸ್ಗೆ ಎಷ್ಟಾಗುತ್ತೋ ಅಷ್ಟೇ ಕೊಡಿ, ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನಾನು 2 ಪ್ಯಾರಾನ ಕಾಪಿ ಮಾಡ್ಕೊಂಡು ಈ ಒಂದು ಬಾಕ್ಸ್ ಅಲ್ಲಿ ಪೇಸ್ಟ್ ಮಾಡಿ ರನ್ ಅಂತ ಕೊಟ್ರೆ ಒಂದ್ ಸ್ವಲ್ಪ ಟೈಮ್ ತಗೊಂಡು ಜನರೇಟ್ ಆಗುತ್ತೆ. ನೀವು ದಿನಕ್ಕೆ 12 ಗಂಟೆಗಳ ಕಾಲ ಕೆಲಸ ಮಾಡುತ್ತಿರಬಹುದು. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ 2 ಪ್ಯಾರಾನ ಕಾಪಿ ಮಾಡ್ಕೊಳ್ಳಿ. ಈ ಒಂದು ಗೂಗಲ್ AI ಸ್ಟುಡಿಯೋದಲ್ಲಿ ಪೇಸ್ಟ್ ಮಾಡಿ ರನ್ ಮಾಡಿ ವಾಯ್ಸ್ ಓವರ್ ನ ಜನರೇಟ್ ಮಾಡಿ. ಅವರು ಯಾವಾಗಲೂ ಗತಕಾಲದ ಬಗ್ಗೆ ಬೇಸರ ಪಡುತ್ತಾ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಇರುತ್ತಾರೆ. ಅಷ್ಟೇ, ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತರ ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷದ್ದು ವಾಯ್ಸ್ ಓವರ್ ನ ಜನರೇಟ್ ಮಾಡಿ. ಓಕೆ, ಡನ್. ಫಸ್ಟ್ ಮೇನ್ ಪಾಯಿಂಟ್ ವಾಯ್ಸ್ ಓವರ್ ಡನ್. ನೆಕ್ಸ್ಟ್ ಏನ್ ಮಾಡಬೇಕು? ಇಮೇಜಸ್ ನ ಜನರೇಟ್ ಮಾಡೋದಕ್ಕೆ, ವಿಡಿಯೋ ಜನರೇಟ್ ಮಾಡೋದಕ್ಕೆ ಮೇನ್ಲಿ ಪ್ರಾಂಪ್ಟ್ ನ ನಾವು ಜನರೇಟ್ ಮಾಡಬೇಕು. ಇದೇ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೆ ಗೂಗಲ್ ಅಲ್ಲಿ ಹೋಗಿ LM ಅರೇನಾ ಅನ್ನೋ ವೆಬ್ಸೈಟ್ ಹೋಗಿ. ಸೊ ಇಲ್ಲಿ ನಿಮ್ Gmail ID ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ನಿಮಗೆ ಏನಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಮಾಡೆಲ್ಸ್ ಕೂಡ ಇದರಲ್ಲಿ ನೀವು ಕಂಪೇರ್ ಮಾಡ್ಕೋಬಹುದು ಫ್ರೀ ಆಗಿ. ಸೊ ಇದು ಬ್ಯಾಟಲ್ ಮೋಡ್ ಅಂತ ಇರುತ್ತೆ. ಸೊ ಅದು ನಮ್ಗೆ ಬೇಡ. ಡೈರೆಕ್ಟ್ ಮೋಡ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಎಲ್ಲಾ ಮಾಡೆಲ್ಸ್ ಇದೆ, ಪ್ರಪಂಚದಲ್ಲಿ ಇರೋ ಎಲ್ಲಾ ಟಾಪ್ ಮಾಡೆಲ್ಸ್. ಇಲ್ಲಿ ನಾವು ಇವಾಗ ಜೆಮಿನೈ 3.1 ಪ್ರೋ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ನನ್ನ ಹತ್ರ ಇರೋ ಒಂದು ಮಾಸ್ಟರ್ ಪ್ರಾಂಪ್ಟ್ 3. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮಗೆ ಬೇಕಾಗಿರೋ ಇಮೇಜ್ ಅಂಡ್ ವಿಡಿಯೋ ಪ್ರಾಂಪ್ಟ್ ನ ಒಂದು ಸ್ಟ್ರಕ್ಚರ್ ಫಾರ್ಮ್ ಅಲ್ಲಿ ಚೆನ್ನಾಗಿ ಕೊಡುತ್ತೆ. ಸೊ ಈ ಒಂದು ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ, LM ಅರೇನಾಗ್ ಬಂದು ಪೇಸ್ಟ್ ಮಾಡಿ. ಇಲ್ಲಿ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಗಮನ ಕೊಡಿ. ಸೊ ಇಲ್ಲಿ ಮಿಸ್ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರೋದಿಲ್ಲ. ದೆನ್ ಇಲ್ಲಿ ಟೋಟಲ್ ಆಡಿಯೋ ಲೆಂತ್ ಎಷ್ಟಿದೆ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಜನರೇಟ್ ಮಾಡಿದ್ನಲ್ಲ ಪ್ಯಾರಾಗ್ರಾಫು, ಅದು ಬಂದ್ಬಿಟ್ಟು 1 minute 40 seconds ಬಂದಿದೆ. ನೀವು ಫುಲ್ ಸಾಂಗ್ ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬಹುದು, ಆ ಒಂದು ವಾಯ್ಸ್ ಓವರ್ ಲೆಂತ್ ನ ಕೂಡ. ಬಟ್ ನಾನು ಸ್ಮಾಲ್ ಪಾರ್ಟ್ ಆಗಿ ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ತೋರಿಸೋದಕ್ಕೆ 1 minute 40 seconds ಅಂತ ಕೊಟ್ಟೆ. ಅಂಡ್ ಕೀಪ್ ಡ್ಯೂರೇಷನ್. ಸೊ ನೀವು ಗೂಗಲ್ ಫ್ಲೋ ನಲ್ಲಿ ನೀವು ಜನರೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು 8 seconds ಬರುತ್ತೆ. ಬಟ್ ನೀವು ಮೆಟಾ ಅಲ್ಲಿ ನೀವು ಜನರೇಟ್ ಮಾಡ್ತಾ ಇದ್ರೆ 5 seconds ಮಾತ್ರ ಬರುತ್ತೆ. ಓಕೆ, ಸೊ ಈಗ ನಾನು ಫಾರ್ ಎಕ್ಸಾಂಪಲ್ 8 seconds ಅಂತಾನೆ ಕೊಟ್ಟಿದ್ದೀನಿ. ಅಂಡ್ ಮೇನ್ಲಿ ಇಲ್ಲಿ ಪೇಸ್ಟ್ ದ ಟೆಕ್ಸ್ಟ್ ವಾಯ್ಸ್ ಓವರ್ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಾಪಿ ಮಾಡ್ಕೊಂತಾ ಇದ್ದೀನಿ, ಪೇಸ್ಟ್ ಮಾಡಿದೆ. ನೀವು ಒಂದೇ ಸರಿನೇ ಬೇಕಾದ್ರೆ ನೀವು ಪೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ಸೆಂಡ್ ಒತ್ತಿ ಅಗ್ರಿ ಕೊಡಿ. ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಆ ನೆರೇಟಿವ್ ಕಾಂಟೆಕ್ಸ್ಟ್, ವಿಜುವಲ್ ಕಾನ್ಸೆಪ್ಟ್, ಇಮೇಜ್ ಪ್ರಾಂಪ್ಟ್, ವಿಡಿಯೋ, ಮೋಷನ್ ಪ್ರಾಂಪ್ಟ್ ಎಲ್ಲಾನು ನಿಮಗೆ ಸ್ಟ್ರಕ್ಚರ್ ವೇನಲ್ಲಿ ಕೊಟ್ಬಿಡ್ತು. ಈಗ ಇಮೇಜ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ನಾವು ಫ್ರೀ ಮೆಥಡ್ ಏನಂದ್ರೆ ಗೂಗಲ್ ಫ್ಲೋ. ಇದಕ್ಕೆ ಮುಂಚೆ ವಿಸ್ಕ್ ಅಂತ ಇತ್ತು, ಅದನ್ನ ಇಲ್ಲೇ ಗೂಗಲ್ ಫ್ಲೋ ನಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮಗೆ. ಗೂಗಲ್ ಫ್ಲೋ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ ಆ ಒಂದು ವೆಬ್ಸೈಟ್ಗೆ ಹೋಗಿ ಕ್ರಿಯೇಟ್ ವಿತ್ ಫ್ಲೋ ಅಂತ ಇರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಫ್ರೀ ಅಕೌಂಟ್ ಇತ್ತು ಅಂತಂದ್ರೆ ಡೈಲಿ ನಿಮ್ಗೆ 50 credits ಕೊಡ್ತಾರೆ. ಅದರಲ್ಲಿ ನೀವು 2.5 ವಿಡಿಯೋಸ್ ಮಾಡ್ಬೋದು. 2.5 ಯಾಕಂದ್ರೆ ಒಂದು ವಿಡಿಯೋಗೆ 20 credits ಖರ್ಚಾಗುತ್ತೆ. ಓಕೆ, ಇವಾಗ ನೋಡಿ ಇಂಟರ್ಫೇಸ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಇಮೇಜ್ ಎಲ್ಲ ರೇಷನಲ್ಲೂ ಕೂಡ ನೀವು ಜನರೇಟ್ ಮಾಡ್ಕೋಬಹುದು. ಓಕೆನಾ, ನೋಡಿ ಎಲ್ಲ ರೇಷನಲ್ಲೂ. ಅಂಡ್ ನಿಮ್ಗೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಎಷ್ಟು ಇಮೇಜಸ್ ಜನರೇಟ್ ಮಾಡ್ಬೋದು ಅಂತ. ಅಂಡ್ ಇಲ್ಲಿ ನಿಮ್ಗೆ ಮಾಡೆಲ್ಸ್ ನ್ಯಾನೋ ಬನಾನಾ ಪ್ರೋ, ನ್ಯಾನೋ ಬನಾನಾ 2 ಅಂಡ್ ಇಮೇಜಿನ್ 4. ಈಗ ನ್ಯಾನೋ ಬನಾನಾ 2 ಲೇಟೆಸ್ಟ್ ವರ್ಷನ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 0 credit. ಅಂಡ್ ವಿಡಿಯೋಗೆ ಬಂತು ಅಂದ್ರೆ ನಿಮ್ಗೆ ಫ್ರೇಮ್ಸ್ ಅಂದ್ರೆ ಸ್ಟಾರ್ಟಿಂಗ್ ಫ್ರೇಮು, ಎಂಡ್ ಫ್ರೇಮು ನೀವು ಜನರೇಟ್ ಮಾಡ್ಬೋದು. ಅಂಡ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ನಿಮ್ಗೆ
ಎಷ್ಟು ಬೇಕಾದ್ರೂ ಫೋಟೋಸ್ನ ನೀವು ಅಟ್ಯಾಚ್ ಮಾಡ್ಕೋಬಹುದು ರೆಫರೆನ್ಸ್ಗೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗೂಗಲ್ ಫಾಸ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 40 ಕ್ರೆಡಿಟ್ಸ್ ಅಂದ್ರೆ 2 ವಿಡಿಯೋಸ್ಗೆ, 20 ಕ್ರೆಡಿಟ್ಸ್ ಅಂತಂದ್ರೆ 1 ವಿಡಿಯೋಗೆ. ಓಕೆ, ಗೊತ್ತಾಯ್ತಲ್ಲ? ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾವು ಇಮೇಜಸ್ ನ ಜನರೇಟ್ ಮಾಡೋಣ. ಸೊ ಸೀನ್ 1 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡೆ ಅಂಡ್ ಗೂಗಲ್ ಫ್ಲೋಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿದೆ. ಇಲ್ಲಿ ಸೆಂಡ್ ಹೋಗ್ತದೆ ನೋಡಿ. ಕೆಲವೇ ಸೆಕೆಂಡ್ ಗಳಲ್ಲಿ ನಿಮ್ಗೆ ಇಮೇಜ್ ಜನರೇಟ್ ಆಗುತ್ತೆ, ಹೈ ಕ್ವಾಲಿಟಿ ಇಮೇಜ್. ಓಕೆ ನೋಡಿ, ಒಂದು ಸೆಲೆಕ್ಟ್ ಮಾಡಿರೋದ್ರಿಂದ ಒಂದು ಇಮೇಜ್ ಜನರೇಟ್ ಆಗುತ್ತೆ. ಸೊ ಸೀನ್ 2 ನ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡೆ, ಗೂಗಲ್ ಫ್ಲೋಗೆ ಬಂದೆ ಅಂಡ್ ಇಲ್ಲಿ ಪೇಸ್ಟ್ ಮಾಡಿದೆ. ಇವಾಗ ನಾನು 2 ಔಟ್ಪುಟ್ ನ ಸೆಲೆಕ್ಟ್ ಮಾಡ್ಕೊಂತೀನಿ, ನೋಡೋಣ ಯಾವ ತರ ಜನರೇಟ್ ಆಗುತ್ತೆ ಅಂತ. ಲೆಟ್ಸ್ ಸೆಂಡ್. ಓಕೆ, ಸಿ ಮೈಸ್ ಜನರೇಟ್ ಆಗಿದೆ ಆಲ್ರೆಡಿ. ಸೊ ಈ ತರ ನೀವು ಎಲ್ಲಾ ಪ್ರಾಂಪ್ಟ್ಗೂ ಕೂಡ ನೀವು ಇಮೇಜಸ್ ನ ಜನರೇಟ್ ಮಾಡ್ಕೊಳ್ಳಿ. ನೋಡಿ ಔಟ್ಪುಟ್ ನೋಡಿ, ಸಖತ್ತಾಗಿದೆ ಅಲ್ವಾ? ಇದನ್ನ ನೀವು 2K ರೆಸೊಲ್ಯೂಷನ್ಗೆ ಅಪ್ಸ್ಕೇಲ್ ಮಾಡ್ಕೋಬಹುದು. ಎಸ್, ಎಲ್ಲ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ 2Kಗೆ ಅಪ್ಸ್ಕೇಲ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ವಾಲಿಟಿ ಸಖತ್ತಾಗಿರುತ್ತೆ. ಓಕೆ, ಇವಾಗ ನಾವು ಜನರೇಟ್ ಮಾಡಿರೋದು 2 ಪ್ಯಾರಾಗ್ರಾಫ್ ವಾಯ್ಸ್ ಓವರ್ಗೆ ಮಾತ್ರ. ಆ ತರ ನಿಮ್ಗೆ ಎಷ್ಟು ಪ್ಯಾರಾಗ್ರಾಫ್ ಇದೆಯೋ ಅಷ್ಟು ನೀವು ಜನರೇಟ್ ಮಾಡ್ಕೊಳ್ಳಿ. ಇವಾಗ ನಾವು ಸದ್ಯಕ್ಕೆ ಫ್ರೀ ಅಂಡ್ ಅನ್ಲಿಮಿಟೆಡ್ ವಿಡಿಯೋ ಯಾವ್ದ್ರಲ್ಲಿ ಮಾಡ್ತಾರೆ ಅಂದ್ರೆ ಅದು ಫೇಸ್ಬುಕ್ ಅವರ ಮೆಟಾ. ಇದರಲ್ಲಿ ಕೂಡ ನೀವು ಹೈ ವಿಜುವಲ್ಸ್ ನ ನೀವು ಜನರೇಟ್ ಮಾಡಬಹುದು. ಆಬ್ವಿಯಸ್ಲಿ ವಾಯ್ಸ್ ಎಲ್ಲ ಬರೋದಿಲ್ಲ, ಬಟ್ ಸ್ಟೋರಿ ಟೆಲ್ಲಿಂಗ್ ವಿಡಿಯೋಗೆ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ. ಯೋ ಲೆಟ್ಸ್ ಕ್ರಿಯೇಟ್. ಗೂಗಲ್ಗೆ ಹೋಗಿ ಮೆಟಾ ಎ ಅಂತ ಟೈಪ್ ಮಾಡಿ, ಆ ವೆಬ್ಸೈಟ್ ಅಲ್ಲಿ ಬರುತ್ತೆ. ನೀವು ನಿಮ್ಮ ಒಂದು ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಐಡಿನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಜಸ್ಟ್ ಇದರಲ್ಲಿ ನೀವು ಚಾರ್ಟ್ ಕೂಡ ಮಾಡ್ಕೋಬಹುದು. ವೈಬ್ಸ್ ಬಂತು ಅಂದ್ರೆ ಆಲ್ರೆಡಿ ಜನರೇಟ್ ಮಾಡಿದ್ದಾರೆ ರೀಲ್ಸ್ ನ, ನೀವು ಅದರಿಂದ ರಿಮಿಕ್ಸ್ ಕೂಡ ಮಾಡ್ಕೋಬಹುದು. ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಜ್ ನ ಫಸ್ಟ್ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಂಡ್ LMRನ ಬಂದು ಆ ಸೀನ್ 1 ಪ್ರಾಂಪ್ಟ್ ವಿಡಿಯೋ ಪ್ರಾಂಪ್ಟ್ ಏನಿದೆ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಅಷ್ಟೇ, ಸಿಂಪಲ್. ನೋಡಿ ಏನು ಸಖತ್ತಾಗಿ ಜನರೇಟ್ ಆಗಿದೆ ಅಂತ. ವಾವ್. ಅದೇ ಥರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೀನ್ 2 ಇಮೇಜ್ನ ಆ್ಯಡ್ ಮಾಡಿಕೊಂಡು LMRನಾಗ ಬಂದು ಸೀನ್ 2 ವಿಡಿಯೋ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ಮೆಟಾ ಎಗೆ ಬಂದು ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡಿ. ವೆರಿ ಯೂಸ್ಫುಲ್. ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ವಿಡಿಯೋ ಜನರೇಟ್ ಆಗುತ್ತೆ. ನೋಡಿ ಸಖತ್ತಾಗಿದೆ ಗುರು, ಕ್ವಾಲಿಟಿ ಮಾತ್ರ. ಇದೇ ಥರ ಎಲ್ಲ ಪ್ರಾಂಪ್ಟ್ಗೂ ಕೂಡ ನೀವು ವಿಡಿಯೋನ ಜನರೇಟ್ ಮಾಡ್ಕೊಳ್ಳಿ. ಎಲ್ಲ ನಾನು ಜನರೇಟ್ ಮಾಡಿದ್ದೀನಿ ನೋಡಿ, ಎಲ್ಲ ಸೀನು ಜನರೇಟ್ ಆಗಿದೆ. ವಿಡಿಯೋ 5 ಸೆಕೆಂಡ್ ಬರುತ್ತೆ ನಿಮಗೆ. ನೈಸ್, ವೆರಿ ನೈಸ್. ಫ್ರೀ ಮೆಥಡ್ ಅಂಡ್ ಬೆಸ್ಟ್. ಅಂಡ್ ಇನ್ನೊಂದೇನು ಅಂದ್ರೆ ನೀವು ChatGPT ನಲ್ಲೇ ಇವಾಗ ಇಮೇಜಸ್ ನ ಜನರೇಟ್ ಮಾಡ್ಕೋಬಹುದು. ಎಸ್, ಹೈ ಕ್ವಾಲಿಟಿನಲ್ಲಿ ಇಮೇಜಸ್ ಜನರೇಟ್ ಆಗುತ್ತೆ. ಇವಾಗ LMRನಲ್ಲಿ ಜನರೇಟ್ ಮಾಡಿರೋ ಇಮೇಜ್ ಪ್ರಾಂಪ್ಟ್ ಇಂದ ಇಮೇಜಸ್ ನ ChatGPT ನಲ್ಲಿ ಜನರೇಟ್ ಮಾಡಿದೀವಿ. ನೋಡಿ ಯಾವ ಚೆನ್ನಾಗಿದೆ ಅಂತ ನೀವೇ ಅಸ್ಯೂಮ್ ಮಾಡ್ಕೋಬಹುದು. ಯಾವ ಚೆನ್ನಾಗಿರುತ್ತೆ ನೀವೇ ನೋಡಿ ಕಂಪೇರ್ ಮಾಡಿ. ಸೊ ನಾನು ಇವಾಗ ಒಂದ್ ಸ್ವಲ್ಪ ಇಮೇಜಸ್ ನ ChatGPT ಇಂದ ಜನರೇಟ್ ಮಾಡಿದ್ದೀನಿ. ಓಕೆ ಫೈನ್. ಸೊ ಈ ತರ ನೀವು ಇಮೇಜಸ್ ನ ಗೂಗಲ್ ಫ್ಲೋ ನಲ್ಲಾದ್ರೂ ಜನರೇಟ್ ಮಾಡ್ಕೋಬಹುದು, ChatGPT ನಲ್ಲಾದ್ರೂ ವಿಜುವಲ್ಸ್ ನ ಇಮೇಜಸ್ ನ ಜನರೇಟ್ ಮಾಡ್ಕೋಬಹುದು. ಬಟ್ ಫ್ರೀ ಆಗಿ ಜನರೇಟ್ ಮಾಡಬೇಕು ವಿಡಿಯೋಸ್ ನ ಅಂತಂದ್ರೆ ಅದು ಮೆಟಾ ಎ ನಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ಇರೋದು, ಫ್ರೀ ಅಂಡ್ ಅನ್ಲಿಮಿಟೆಡ್. ಅಂಡ್ ಫೈನಲಿ ಇದನ್ನೆಲ್ಲ ನೀವು ಎಡಿಟ್ ಮಾಡ್ಬೇಕು ಅಲ್ವಾ? ಸೊ ಇಲ್ಲಿ ಕೂಡ ನೀವು ಫೋಕಸ್ ಇಂದ ನೋಡ್ಕೊಳ್ಳಿ. ನಾನು ಯೂಸ್ ಮಾಡೋದು ಕ್ಯಾಪ್ ಕಟ್. ನೀವು VPN ಆನ್ ಮಾಡ್ಕೊಂಡ್ರೆ ಆ ಫೀಚರ್ ಎನೇಬಲ್ ಆಗುತ್ತೆ. ನಾನು ಯೂಸ್ ಮಾಡೋದು ಪ್ರೋಟಾನ್ VPN. ನೀವು VPN ಆನ್ ಮಾಡ್ಕೊಂಡು ವಿಂಡೋಸ್ ಅಂಡ್ ಮ್ಯಾಕ್ ಬುಕ್ 2 PC ನಲ್ಲಿ ನಿಮ್ಗೆ ಕ್ಯಾಪ್ ಕಟ್ ಸಿಗುತ್ತೆ, ಫ್ರೀ ಅಂಡ್ ಬೆಸ್ಟ್. ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೋಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ನಾವು ಜನರೇಟ್ ಮಾಡಿರೋ ವಾಯ್ಸ್ ಓವರ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಅಂಡ್ ದೆನ್ ಜನರೇಟ್ ಮಾಡಿರೋ ವಿಜುವಲ್ಸ್ ವಿಡಿಯೋಸ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಸಿಂಕ್ ಅಂದೆ ಅಲ್ವಾ? ಅದೇನು ಅಂತಂದ್ರೆ ನಿಮ್ಮ ವಾಯ್ಸ್ ಓವರ್ಗೆ ಆ ವಿಡಿಯೋ ಮ್ಯಾಚ್ ಆಗ್ಬೇಕು. ಎಸ್, ಅವಾಗಲೇ ಪ್ರೊಫೆಷನಲ್ ವರ್ಕ್ ಫ್ಲೋ ಬರುತ್ತೆ. ಸೊ ಆ ತರ ನೀವು ಮ್ಯಾಚ್ ಮಾಡಿಸ್ಲಿ. ಅಂಡ್ ದೆನ್ ಇಲ್ಲಿ ವಿಡಿಯೋಗೆ ಸೆಂಟ್ರಲ್ಲಿ ಟ್ರಾನ್ಸಿಷನ್ ಆ್ಯಡ್ ಮಾಡಿ. ಓಕೆ, ಅಂಡ್ ಆನಿಮೇಷನ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಟ್ರಾನ್ಸಿಷನ್ ಆ್ಯಡ್ ಮಾಡ್ಕೊಂಡು ಮಿನಿಮಲ್ ಆಗಿ ಅದಕ್ಕೆ ಸೂಟ್ ಆಗುವಂತ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಯೂಟ್ಯೂಬ್ ಮ್ಯೂಸಿಕ್ ಅದರಲ್ಲಿ ನಾನ್ ಕಾಪಿರೈಟ್ ಮ್ಯೂಸಿಕ್ ಸಿಗುತ್ತೆ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮಿನಿಮಲ್ ಆಗಿರ್ಲಿ, ನಿಮ್ಮ ಸ್ಟೋರಿಗೆ ತಕ್ಕಂಗೆ ಮ್ಯೂಸಿಕ್ ಇರಬೇಕು ಅಂಡ್ ಸೌಂಡ್ ಎಫೆಕ್ಟ್. ಓಕೆ, ಸೊ ಇಲ್ಲಿ ವಿಜುವಲ್ಸ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಮತ್ತೆ ಈ ಪ್ರೋಸೆಸ್ ಎಲ್ಲ ಫಾಲೋ ಮಾಡಿ. ಎಲ್ಲಿ ನಿಮ್ಗೆ ಆ ಒಂದು ವಾಯ್ಸ್ ಓವರ್ಗೆ ವಿಜುವಲ್ಸ್ ಬೇಕು ಆ ತರ ಸಿಂಕ್ ಆಗುವ ವಿಡಿಯೋನ ಜನರೇಟ್ ಮಾಡಿ. ಸೊ ನೀವು ಟೆಕ್ಸ್ಟ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಇದರಲ್ಲಿ. ಅವಾಗ ನಿಮ್ ವಿಡಿಯೋ ಕಂಪ್ಲೀಟ್ಲಿ ರೆಡಿ ಆಗುತ್ತೆ. ಸಿಂಪಲ್ ಆಗಿ ನೀವು ಈ ತರ ಎಡಿಟ್ ಮಾಡ್ಕೋಬಹುದು. ಸೊ ಈ ತರ ಮಾಡಿದ್ರೆ ಮಸ್ತ್ ಆಗಿರುತ್ತೆ, ಪ್ರೊಫೆಷನಲ್ ಲೆವೆಲ್ ಆಗಿರುತ್ತೆ. ಓಕೆ, ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫಸ್ಟ್ 4-5 ವಿಡಿಯೋ ನಿಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ನಿಮ್ಗೆ ನೀವು 2 hours ತಗೊಳ್ಳೋದನ್ನ ಜಸ್ಟ್ 1 hour ಅಲ್ಲಿ ಮಾಡಿ ಮುಗಿಸ್ತೀರಾ. ಸೊ ವೀಕ್ಲಿ 2-3 ವಿಡಿಯೋಸ್ನ ನೀವು ಆರಾಮಾಗಿ ಮಾಡ್ಬೋದು. ಓಕೆ, ಇಲ್ಲಿ ಎಕ್ಸ್ಪೋರ್ಟ್ ಕೊಡಿ. ಅಂಡ್ ರಿಮೆಂಬರ್ ಇಲ್ಲಿ ಪ್ರೋ ಅಂತ ಇರುತ್ತೆ, ಅದನ್ನ ಯಾವ್ದು ನೀವು ಕ್ಲಿಕ್ ಮಾಡ್ಕೋಬೇಡಿ. ಫ್ರೀ ಯಾವ್ದಿದೆಯೋ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಕ್ಸ್ಪೋರ್ಟ್ ಮಾಡಕ್ ಆಗಲ್ಲ. ಇಲ್ಲಿ ಪ್ರಾಜೆಕ್ಟ್ ನ ನೇಮ್ ನ ಚೇಂಜ್ ಮಾಡ್ಕೊಳ್ಳಿ ಅಂಡ್ 4K ಇಟ್ಕೊಳ್ಳಿ ಕ್ವಾಲಿಟಿ ಅಂತ. ಎಕ್ಸ್ಪೋರ್ಟ್ ಹೋದ್ರೆ ನಿಮ್ಮ ಫೈನಲ್ ವಿಡಿಯೋ ರೆಡಿ. ಅಷ್ಟೇ, ನೋಡಿದ್ರಲ್ಲ
ಕಂಪ್ಲೀಟ್ ಫೇಸ್ಲೆಸ್ ಚಾನಲ್ಗೆ ಏನೇನ್ ಬೇಕೋ ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಸದ್ಯಕ್ಕೆ ಫ್ರೀ ಆಗಿ ಇರೋ ಮೆಥಡು ಇದೊಂದೇನೆ. ಸೊ ತಾಳ್ಮೆಯಿಂದ ನೀವು ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಲೆಫ್ಟ್ ಸೈಡ್ ಅಲ್ಲಿ ನನ್ನ ವಿಡಿಯೋನ ಇಟ್ಕೊಳ್ಳಿ, ರೈಟ್ ಸೈಡ್ ಅಲ್ಲಿ ಕ್ರಿಯೇಟ್ ಮಾಡಿ. ಸೊ ಈ ತರ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ ಮಾನಿಟೈಸೇಷನ್ ಆಗುತ್ತೆ. ಎಸ್, ಈ ತರ ವ್ಯಾಲ್ಯೂ ಇರಬೇಕು. ನಿಮ್ದು ಯಾವುದೇ ನೀಶ್ ಇರ್ಲಿ, ಸೊ ಈ ತರ ವ್ಯಾಲ್ಯೂಡ್ ಕಂಟೆಂಟ್ ನ ನೀವು ಪೋಸ್ಟ್ ಮಾಡಿದ್ರೆ ಮಾನಿಟೈಸೇಷನ್ ಪಕ್ಕ ಆಗುತ್ತೆ. ಅದನ್ನ ಟೆಸ್ಟ್ ಮಾಡೋದಕ್ಕಂತಾನೆ ನಾನು ಇನ್ನೊಂದು ಚಾನಲ್ AI ಮಾಯಾ ಲೋಕದಲ್ಲಿ ಈ ತರ AI ಜನರೇಟೆಡ್ ವಿಡಿಯೋಸ್, ಲಾಂಗ್ ವಿಡಿಯೋಸ್ ನ ಅದರಲ್ಲಿ ಪೋಸ್ಟ್ ಮಾಡಿ. ಆಗ ನನಗೂ ಗೊತ್ತಾಗುತ್ತಲ್ವಾ ಇದು ಆಗುತ್ತೋ ಇಲ್ವೋ ಅಂತ. ಸೊ ಇದೇ ತರ ಬೆಸ್ಟ್ AI ವಿಡಿಯೋಸ್, ನಾಟ್ ಓನ್ಲಿ ಫಾರ್ ಕಂಟೆಂಟ್ ಕ್ರಿಯೇಷನ್, AI ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಈ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಕ್ಲಾಡ್ ಹೇಗೆ ಯೂಸ್ ಮಾಡೋದು, ಯಾಕಂದ್ರೆ ಎಲ್ಲಿ ನೋಡಿದ್ರೆ ಇವಾಗ ಕ್ಲಾಡ್. ಸೊ ಕನ್ನಡದಲ್ಲಿ ಇದೇ ತರ ಬೆಸ್ಟ್ AI ಟೆಕ್ನಾಲಜಿ ವಿಡಿಯೋಸ್ ಬೇಕು ಅಂತಂದ್ರೆ ಈ ಟೆಕ್ನೋಮಯ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ನ ಆಲ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡ್ರೆ ಸಪೋರ್ಟ್ ಮಾಡಿ. ಲೆಟ್ಸ್ ಗ್ರೋ ಟುಗೆದರ್. ಬೈ.